ಕೋಲಾರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಮದನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಒಂದು ದರೋಡೆ ಪ್ರಕರಣವನ್ನು ನಮಗೆ ವರದಿಯಾಗುತ್ತೆ. ಈ ದರೋಡೆ ಪ್ರಕರಣದಲ್ಲಿ ಕಂಪ್ಲೇನೆಂಟ್ ಬಂದ್ಬಿಟ್ಟು ಗೋಕುಲ್ ಅಂತ. ಇವನು ಒಂದು ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಹಣ ಕಲೆಕ್ಷನ್ ಮಾಡುವ ಒಂದು ಕೆಲಸದಲ್ಲಿ ಇರ್ತಾನೆ. ಇವನು ಒಂದು ಹಣ ಕಲೆಕ್ಷನ್ ಮಾಡಿಕೊಂಡು ಹೋಗುವಾಗ ಮಧ್ಯದಲ್ಲಿ ಒಂದು ಇನೋವಾ ಕಾರಲ್ಲಿ ಬಂದು ಒಂದು 5 ಜನ ಅಪರಿಚಿತರು ಚಾಕುವನ್ನು ತೋರಿಸಿ ಅವನ ಕಡೆಯಿಂದ ಒಂದು 16,000 ರೂಪಾಯಿ ಮತ್ತು ಒಂದು 40,000 ರೂಪಾಯಿ ಫೋನ್ಪೇಯನ್ನು ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ನಾವು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ 5 ಜನ ಆರೋಪಿಗಳನ್ನು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309 ದಸ್ತಗಿರಿ ಮಾಡಿದ್ದೀವಿ. 5 ಜನ ಬಂದ್ಬಿಟ್ಟು ಶೇಖ್ ಪರ್ವೇಜ್, ತನ್ವೀರ್, ಸಮೀರ್ ಪಾಷಾ, ಸುಲ್ತಾನ್ ಮತ್ತು ಸೈಯದ್ ಉಮರ್ ಅಂತ. ಇವರು 5 ಜನ ಬಂದ್ಬಿಟ್ಟು ಬೆಂಗಳೂರಲ್ಲೇ ವಾಸವಾಗಿರೋರು. ಇವರು ಇದೇ ಒಂದು ಪ್ರವೃತ್ತಿಯಾಗಿ ಮಾಡಿಕೊಂಡಿದ್ದು. ಇವರು ನಮ್ಮ ಚಿಂತಾಮಣಿ ರೂರಲ್ ಮತ್ತು ನಮ್ಮ ಟಿ ನರಸೀಪುರ ಮೈಸೂರು ಇಲ್ಲೂ ಕೂಡ ಈ ಡಕಾಯಿತಿ ಪ್ರಕರಣಗಳಲ್ಲಿ ಬೇಕಾಗಿರ್ತಾರೆ. ಇವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಈ ಫೈನಾನ್ಸ್ ಹುಡುಗರನ್ನೇ. ಯಾರ್ಯಾರು ಅವರು ಮುಗಿಸ್ಕೊಂಡು ದಿನ ಕಲೆಕ್ಷನ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರ್ತಾರೆ ಅಂಥವ್ರನ್ನ ನೋಡ್ಬಿಟ್ಟು ಅವ್ರನ್ನ ಹೆದರಿಸಿ ಈ ಡಕಾಯಿತಿ ಮಾಡಿ ಅವ್ರ ಹತ್ರ ಇದ್ದ ನಗದನ್ನು ತಗೊಂಡು ಹೋಗ್ತಾಯಿದ್ರು. ಅದೇ ನಿಟ್ಟಿನಲ್ಲೇ ನಾವು ನಮ್ಮ ಟೀಮ್ನ ಫಾಲೋ ಅಪ್ ಮಾಡಿ 5 ಜನನ್ನ ದಸ್ತಗಿರಿ ಮಾಡಿ ಒಂದು ಇನೋವಾ ಕಾರು ಮತ್ತು ಬೈಕು, ಚಾಕು ಮತ್ತು ನಗದು ಹಣ ಎಲ್ಲವನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಇವರೆಲ್ಲರನ್ನೂ ನಾವು ಜೈಲ್ಗೆ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಮ್ಮ ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನಮ್ಮ ಆಫೀಸರ್ಸು ಮತ್ತು ಸಿಬ್ಬಂದಿ, ಕ್ರೈಮ್ ಸ್ಟಾಫು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಓಡಾಡಬೇಕಾದ್ರೆ ನೀವು ಗುಂಪಲ್ಲಿ ಓಡಾಡೋದು ಸೂಕ್ತ. ಅದರ ಜೊತೆಗೇ ನಾವು ಇನ್ನೊಂದು ವಿಚಾರ ಅಂದರೆ ಈ ಫೈನಾನ್ಸ್ ಕಂಪನಿಗಳಿಗೂ ಒಂದು ಸೂಚನೆಯನ್ನು ನೀಡಲಾಗಿದೆ. ಒಬ್ಬೊಬ್ಬರೇ ಕಲೆಕ್ಷನ್ ಮಾಡೋಕ್ಕೆ ಹೋಗೋ ಬದಲು ಅವರು ಒಂದು ಟೀಮಾಗಿ ಕಳಿಸ್ಕೊಟ್ಟು ಒಂದು 2-3 ಹಳ್ಳಿಗಳನ್ನು ಅಥವಾ ಒಂದು 2-3 ಜಾಗಗಳನ್ನು ಒಟ್ಟಿಗೆ ಮಾಡಿಕೊಂಡು ಒಂದು ರೂಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಹಲವಾರು ಜಾಗಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು ಇಲ್ಲೆಲ್ಲ ಕಡೆಗೂ ಕೂಡ ಇದನ್ನು ಅವರು ಎಸ್ಪೆಷಲಿ ಫೈನಾನ್ಸ್ ಕಂಪನಿಯಲ್ಲಿ ಯಾರ್ಯಾರಿದ್ರು ಅಲ್ಲಿ ಇದನ್ನು ಹಿಂದೆನೂ ಮಾಡಿದ್ದಾರೆ ಅಂತ ನಮಗೆ ಈಗ ಪ್ರಿಲಿಮಿನರಿ ಹಂತದಲ್ಲಿ ತಿಳಿದು ಬಂದಿದೆ. ಇಂಥವ್ರನ್ನ ನಾವು ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿ ಫೈನಾನ್ಸ್ ಕಂಪನಿ ಅವ್ರನ್ನೂ ಒಂದು ಸ್ವಲ್ಪ ಈ ಕಂಪ್ಲೇಂಟನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದರು. ಅವ್ರಿಗೆ ನಾವು ಕರೆಸಿ ಕಂಪ್ಲೇಂಟನ್ನು ತೊಗೊಂಡು ಇದನ್ನು ಫಾಲೋ ಅಪ್ ಮಾಡಿ ಇವ್ರನ್ನ ನಾವು ಅರೆಸ್ಟ್ ಮಾಡಿ ಒಳಗಡೆ ಕಳಿಸಿದ್ದೀವಿ. ಅಂದರೆ ಅವರು ಯಾವ್ಯಾವ ಕಂಪನಿಗಳಲ್ಲಿ ಇರ್ತಾಯಿದ್ವು, ಆ ಕಂಪನಿಗಳಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನು ಅವ್ರು ಚೆಕ್ ಮಾಡ್ತಾಯಿದ್ರು. ಆಮೇಲೆ ಅವರು ಹೋಗೋದು ಬರೋದು ಚಲನವಲನಗಳನ್ನು ನಾವು ಸ್ವಲ್ಪ ನೋಡಿಕೊಂಡು ಅವರು ಒಬ್ಬಂಟಿಯಾಗೆ ಇದ್ದಾಗ ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ರು. ಬೇರೆ ಕಡೆ ಎಲ್ಲ ಮಾಡಿದ್ರು, ನಾವು ಫಸ್ಟ್ ಟೈಮ್ ಇಲ್ಲಿ ಕೋಲಾರಲ್ಲಿ ಸಿಗಾಕೊಂಡಿದ್ದಾರೆ. ಇವರು 5 ಜನದನ್ನು ನಾವು ಇವ್ರ ಮೇಲೆ ರೌಡಿ ಹಾಳೆಗಳನ್ನು ಓಪನ್ ಮಾಡಿ ಇವ್ರ ಮೇಲೆ ನಿಗಾ ಇಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ.